ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ನಗರ ಕಮಿಷನರೇಟಲ್ಲಿ ಸುಮಾರು 3,500 ಇಂದ 4,000 ಪ್ರಕರಣಗಳು ಪ್ರತಿ ವರ್ಷ ದಾಖಲಾಗ್ತವೆ. ಇದರಲ್ಲಿ ಕೊಲೆ ಪ್ರಕರಣ ಇರುತ್ತೆ, ಕೊಲೆ ಪ್ರಯತ್ನದ ಪ್ರಕರಣ ಇರುತ್ತೆ, ಪೋಕ್ಸೋ ಕಾಯ್ದೆಯಲ್ಲಿರುತ್ತೆ, ರೇಪ್ ಕೇಸಲ್ಲಿರುತ್ತೆ, ಅದೇ ರೀತಿ ರಾಯ್ಟಿಂಗ್ ಇರುತ್ತೆ, ಕೆಲವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥವಿರುತ್ತೆ. ಇವೆಲ್ಲ ಪ್ರಕರಣಗಳು ಮಾಡೋಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ಪ್ರಕರಣ ನಾವು ಪರ್ಸ್ನಲಾಗಿ ತೊಗೊಳ್ಳೋಂಥ ಅವಶ್ಯಕತೆ ಬೀಳಲ್ಲ. ನಾವಿಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಯಾವುದಾದ್ರೂ ಕಾನೂನು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಏನು ಕ್ರಮ ತಗೋಬೇಕು ಅನ್ನೋಂಥದ್ದಷ್ಟೇ ನಮ್ಮ ಫೋಕಸ್ ಇರುತ್ತೆ. ಮತ್ತು ನಾನು ಹಿಂದೆ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ಈ ಪ್ರಕರಣ ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣ ಆಗಿರೋದ್ರಿಂದ ತನಿಖೆ ಸಮಗ್ರವಾಗಿ ಆಗಬೇಕು. ಮತ್ತು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಿದ್ದಾರೆ ಅವರೆಲ್ಲ ತನಿಖೆಯ ವ್ಯಾಪ್ತಿಗೆ ಒಳಪಡಬೇಕು ಮತ್ತು ಕಾನೂನು ವ್ಯಾಪ್ತಿಗೆ ಪಡಬೇಕು ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಆಗಿತ್ತು. ಈ ಪ್ರಕರಣದಲ್ಲಿ ತನಿಖೆಯಲ್ಲಿ ಆರೋಪಿಯನ್ನು ರಕ್ಷಣೆ ಮಾಡಲಿಕ್ಕೆ ಅಥವಾ ತನಿಖೆಯನ್ನು ಸಮಗ್ರವಾಗಿ ಮಾಡಬೇಡಿ ಅಂತ ನಮಗೆ ಯಾರೂ ಒತ್ತಡ ಹಾಕಿಲ್ಲ. ಎಲ್ಲರ ಒಂದು ನಿರೀಕ್ಷೆ ಪೊಲೀಸ್ ಇಲಾಖೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದಾಗಿತ್ತು. ಅದರಲ್ಲಿ ನಾವು ಸುಮಾರು 32 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದು ಹೌದಾಗಿತ್ತು. ಆದರೆ ಪ್ರಮುಖ 2 ಆರೋಪಿಗಳು ನಮ್ಮಿಂದ ತಪ್ಪಿಸ್ಕೊಂಡಿದ್ದು ಮತ್ತು ಅವ್ರನ್ನ ಹುಡುಕ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಾಗಿಯೂ ಕೂಡ ನಮಗೆ ಸಕ್ಸಸ್ ಸಿಕ್ಕಿರಲಿಲ್ಲ. ಸೊ ಅದರಲ್ಲಿ ನಾನು ಹಿಂದೆ ಕೂಡ ಹೇಳಿದ್ದೀನಿ, ಶಾಸಕರು ಏನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯನ್ನು ಹಿಡಿಯೋಕ್ಕಾಗಿಲ್ಲ ಅನ್ನೋಂಥದ್ದಷ್ಟೇ ಅಬ್ಸರ್ವೇಷನ್ ಮಾಡಿದ್ದಾರೆ. ಅದನ್ನು ಬೇರೆ ಯಾವುದೇ ರೀತಿಯಲ್ಲಿ ಬೇರೆ ಅರ್ಥ ಕಲ್ಪಿಸುವಂಥದ್ದು ಬೇಡ. ಮತ್ತು ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಅದನ್ನೇ ಹೇಳಿದ್ದೆ, ಈ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡದೇ ಇದ್ದರೆ, ಪ್ರಮುಖ ಆರೋಪಿಗಳು ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಅಂತಂದರೆ ಸಾರ್ವಜನಿಕರಲ್ಲೇ ಇಲಾಖೆಯ ಮೇಲೆ ಒಂದು ಇಲಾಖೆ ಕ್ರೆಡಿಬಿಲಿಟಿಯಲ್ಲಿ ಕ್ವೆಶ್ಚನ್ ಆಗುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ಪ್ರಕರಣದಲ್ಲಿ ಎಷ್ಟು ಜನ ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಅನ್ನೋದಕ್ಕಿಂತ ಪ್ರಮುಖ ಆರೋಪಿಗಳು, ಪ್ರಮುಖ ಸೂತ್ರಧಾರರು ಯಾರಿರ್ತಾರೆ ಅವ್ರುಗಳು ಅರೆಸ್ಟ್ ಆಗಿದ್ದೀರಾ ಇಲ್ಲ ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ. ಹಾಗಾಗಿ ಇವಾಗ ಏನು ಆಕೆ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ, ಅಗತ್ಯ ಕಾನೂನು ಕ್ರಮ ಏನಿದೆ, ನಮ್ಮ ತನಿಖೆ ಯಾವ ರೀತಿ ನಡೀಬೇಕು ಮತ್ತು ಮುಂದುವರೆದು ಯಾವ ರೀತಿ ನಾವು ವಿತಿನ್ ದಿ ಫ್ರೇಮ್ವರ್ಕ್ ಆಫ್ ಲಾ ಕ್ರಮ ತಗೋಬೇಕು ಅದನ್ನೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ. ಮತ್ತು ತಾವು ಹೇಳುವಂಥದ್ದು ನಮಗೆ ಆರೋಪಿಗಳ ಕಡೆಯಿಂದ ಏನೂ ಸರ್ಟಿಫಿಕೇಷನ್ ಬೇಕಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಆರೋಪಿಗಳನ್ನು ನಾವು ಆರೋಪಿಗಳಾಗಷ್ಟೇ ನೋಡೋದು. ಕಮಿಷನರ್ ತಪ್ಪಿಲ್ಲ, ಅದು ತಪ್ಪಿಲ್ಲ, ಇವೆಲ್ಲ ಅದು ನನಗೆ ಸಂಬಂಧ ಇಲ್ಲ. ಈಗ ಆರೋಪಿ ಏನು ಹೇಳ್ತಾರೆ ಅನ್ನುವಂಥದ್ದು ನಮ್ಮ ತನಿಖಾಧಿಕಾರಿ ಮುಂದೆ ಹೇಳಬೇಕು. ನಮ್ಮ ಪ್ರಕರಣಕ್ಕೆ ಎಷ್ಟು ರಿಲೆವೆಂಟ್ ಅಷ್ಟು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ದಿಸ್ ಇಸ್ ಅ ಫ್ರೀ ವರ್ಲ್ಡ್, ಎಲ್ಲರಿಗೂ ಏನು ಬೇಕೋ ಅದನ್ನು ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಆದರೆ ಆಕೆ ಇರ್ಬೋದು ಅಥವಾ ಈ ಪ್ರಕರಣದ ಇತರೆ ಆರೋಪಿಗಳಿರ್ಬೋದು, ನಮ್ಮ ಪ್ರಕರಣದಲ್ಲಿ ಆರೋಪಿಗಳಷ್ಟೇ. ಆರೋಪಿಗಳು ಏನು ಹೇಳೋದಿದ್ರು ತನಿಖಾಧಿಕಾರಿ ಮುಂದೆ ಹೇಳಬೇಕು. ಮಾಧ್ಯಮದ ಮುಂದೆ ಅಥವಾ ಹಿರಿಯ ಅಧಿಕಾರಿಗಳ ಮುಂದೆ ನನ್ನೆದುರಿಗೆ ಹೇಳುವಂಥದ್ರಿಂದ ಅದು ಇರಿಲೆವೆಂಟು, ನಮಗೆ ಅದರ ಅವಶ್ಯಕತೆಯೂ ಇಲ್ಲ, ಅದು ಅಪ್ರಸ್ತುತ, ಇರಿಲೆವೆಂಟ್ ಅದು. ಸೊ ಹಂಗಾಗಿ ಅವ್ರು ಏನು ಹೇಳೋದಿದ್ರು ತನಿಖಾಧಿಕಾರಿಗಳು ಪ್ರಕರಣದ ತನಿಖೆಗೆ ಏನು ಬೇಕೋ ಅವೆಲ್ಲ ಪ್ರಶ್ನೆಗಳನ್ನ ಹಾಕ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ. ಇದರ ಹಿಂದೆ ಅಥವಾ ಇದ್ರ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ಕಾನೂನು ವ್ಯಾಪ್ತಿ ತರುವಂಥ ಕೆಲಸ ನಮ್ಮ ತನಿಖಾಧಿಕಾರಿಗಳು ಶಕ್ತರಿದ್ದಾರೆ, ಮಾಡ್ತಾರೆ.